ಇನ್ನು ಬಿಜೆಪಿಯಲ್ಲಿ ಸದ್ಯ ಬಿವೈ ವಿಜಯೇಂದ್ರ ಪಕ್ಷ ಸಂಘಟನೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಒಂದು ಭೋಜನ ಕೂಟದ ಮುಖಾಂತರ ಬಿಜೆಪಿಯ ಪರಾಜಿತ ಅಭ್ಯರ್ಥಿಗಳ ಜೊತೆಗೆ ಭೋಜನ ಕೂಟವನ್ನು ಹಮ್ಮಿಕೊಂಡಿದ್ದಾರೆ. ನೇತೃತ್ವದಲ್ಲಿ ಆ ಭೋಜನ ಕೂಟದಲ್ಲಿ ಸಭೆಯೂ ಕೂಡ ಆಗ್ತಾ ಇದೆ. ಇನ್ನು BS ಯಡಿಯೂರಪ್ಪ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಭೋಜನ ಕೂಟದ ನೆಪದಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸೋದಕ್ಕೆ ಬಿವೈ ವಿಜಯೇಂದ್ರ ಮುಂದಾಗಿರು. ಪಕ್ಷ ಸಂಘಟನೆಗೆ ಆ ಮೂಲಕ ಚುರುಕು ಕೊಡಬೇಕು ಅನ್ನುವಂಥ ಯೋಚನೆ. BS ಯಡಿಯೂರಪ್ಪ ಕೂಡ ಅದರಲ್ಲಿ ಭಾಗಿಯಾಗಿರೋದನ್ನು ನೀವು ನೋಡ್ತಾ ಇದ್ದೀರಿ. ಸದಾನಂದ ಗೌಡರನ್ನ ಕೂಡ ನೀವು ನೋಡಬಹುದು ದೃಶ್ಯದಲ್ಲಿ. ಪರಾಜಿತ ಅಭ್ಯರ್ಥಿಗಳು, ಮಾಜಿ ಸಚಿವರು ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ಫೋನ್ ಸಂಪರ್ಕದಲ್ಲಿ. ಮಧುಸೂದನ್, ಯಾರೆಲ್ಲ ಭಾಗಿಯಾಗಿದ್ದಾರೆ, ಏನೆಲ್ಲ ಚರ್ಚೆ ಆಗಿದೆ ಇದರಲ್ಲಿ ಸಭೆಯಲ್ಲಿ? ರಕ್ಷತ್, ಪ್ರಮುಖವಾಗಿ ಸಂಘಟನೆಗೆ ಒಂದಷ್ಟು ಚುರುಕನ್ನ ಮುಟ್ಟಿಸಬೇಕು. ಸದ್ಯದಲ್ಲೇ ಘೋಷಣೆ ಆಗಲಿರುವಂತಹ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗೆ ಪರಾಜಿತ ಅಭ್ಯರ್ಥಿಗಳನ್ನ ಸಂಘಟಿಸಬೇಕು, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಒಂದು ಪರಾಜಿತ ಅಭ್ಯರ್ಥಿಗಳ ವಿಶೇಷವಾದಂತಹ ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ಕೂಡ ಆರಂಭ ಆಗಿದೆ. 12:30 ಆರಂಭ ಆಗಿರುವಂತಹ ಸಭೆ ಮಧ್ಯಾಹ್ನ 2 ಗಂಟೆ ತನಕ ನಡೆಯುತ್ತೆ. ಅದಾದ ನಂತರ ಭೋಜನ ಕೂಟವನ್ನ ಆಯೋಜಿಸಲಾಗಿದೆ. ಸಭೆಯ ಮುಖ್ಯ ಉದ್ದೇಶ ಹೇಳೋದಾದ್ರೆ, ಈಗಾಗಲೇ ಪರಾಜಿತ ಅಭ್ಯರ್ಥಿಗಳನ್ನ ಎಲ್ಲೋ ಒಂದ್ ಕಡೆ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಅವರು ಹಿಂದೆ ಬಿದ್ದಿದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇತ್ತು. ಅದು ಆಗಬಾರ್ದು. ಮುಂಬರುವಂತ ದಿನದಲ್ಲಿ ಪಕ್ಷ ಸಂಘಟನೆಗೆ ಪರಾಜಿತ ಅಭ್ಯರ್ಥಿಗಳನ್ನ ಬಳಸ್ಕೋಬೇಕು. ಅದರಲ್ಲೂ ಕೂಡ ಪರಾಜಿತ ಅಭ್ಯರ್ಥಿಗಳು ಯಾರಿದ್ದಾರೆ, ಮಾಜಿ ಶಾಸಕರುಗಳು, ಮಾಜಿ ಸಚಿವರುಗಳು, ಫೇಸ್ ವ್ಯಾಲ್ಯೂ ಇರೋ ಅಂತವ್ರು, ಮುಖತಃ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಪರಿಚಯ ಇರೋ ಅಂತವ್ರು ಇದ್ದಾರೆ. ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮೂಲಕ ಬಿಜೆಪಿಯನ್ನ ಬಲವರ್ಧನೆಗೊಳಿಸಬೇಕು. 2028ರಲ್ಲಿ ಎದುರಾಗುವಂತಹ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಮುಂದಿನ 3 ವರ್ಷಗಳ ಪ್ಲಾನ್ ಅನ್ನ ಈಗಲಿಂದಲೇ ಮಾಡ್ಕೊಳ್ಬೇಕು. ಅವ್ರನ್ನೆಲ್ಲ ಆಕ್ಟಿವ್ ಮಾಡಬೇಕು. ನೀವು ಸೋತಿದ್ದೀರಿ, ನಿಮ್ಮ ಬೆನ್ನಿಗೆ ನಾವು ನಿಂತ್ಕೊಂಡಿದೀವಿ ಅನ್ನೋ ಒಂದು ಮೆಸೇಜ್ ಅನ್ನ, ಸಂದೇಶವನ್ನ ರವಾನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನ ಆಯೋಜಿಸಲಾಗಿದೆ. ಪ್ರಮುಖವಾಗಿ ಬಿಜೆಪಿಯ ಹಿರಿಯ ಮುಖಂಡ, ಕೇಂದ್ರ ಚುನಾವಣಾ ಮತ್ತು ಸಂಸದೀಯ ಸಮಿತಿಯ ಸದಸ್ಯರಾಗಿರುವಂತಹ BS ಯಡಿಯೂರಪ್ಪನವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಕೊಡಲಾಗಿದೆ. ಇನ್ನು ಕೇಂದ್ರದಲ್ಲಿ ಮಾಜಿ ಸಚಿವರಾಗಿರೋ ಅಂತ DV ಸದಾನಂದ ಗೌಡರು ಕೂಡ ಕಾರ್ಯಕ್ರಮದ ವೇದಿಕೆಯಲ್ಲಿ ಇದ್ದಾರೆ. ವಿಧಾನಸಭೆಯ ವಿಪಕ್ಷ ನಾಯಕ R ಅಶೋಕ್, ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಈ ಒಂದು ಸಭೆಯಲ್ಲಿ ಇದ್ದಾರೆ. ಬರೋಬ್ಬರಿ 130ಕ್ಕೂ ಹೆಚ್ಚು ಮಂದಿ ಮಾಜಿ ಶಾಸಕರುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ಮೂಲಕ ವಿಜಯೇಂದ್ರ ಅವರು, ನಾನು ನಿಮ್ಮ ಬೆನ್ನಿಗೆ ನಿಲ್ತೇನೆ, ನೀವು ಕೂಡ ನನ್ನ ಬೆನ್ನಿಗೆ ನಿಲ್ಬೇಕು, ಮುಂಬರುವಂತ ಚುನಾವಣೆಗಳಲ್ಲಿ ಬಿಜೆಪಿ ಗೆಲುವಿನ ನಾಗಲೋಟವನ್ನ ಮುಂದುವರಿಸಬೇಕು ಅನ್ನೋ ಸಂದೇಶವನ್ನ ಕೊಡೋದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ರಕ್ಷತ್, ಥ್ಯಾಂಕ್ ಯು ಮಧುಸೂದನ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.